ನೋಡಿದ್ರ ಕಷ್ಟಪಟ್ರೆ ಸುಖ. ನೋಡಿದ್ರ ಇವಾಗ ಹೆಂಗ್ ಸ್ವಚ್ಛ ಆಯ್ತು ಅಂತ. ನೋಡ್ರಪ್ಪ ಹಂಗೆ 4 ಚೌರ್ಗೆ ನೀರ್ ತಂದು ಹಾಕ್ಬಿಡಿ, ಇಲ್ಲಾಂದ್ರೆ ಧೂಳು ಎದ್ಬಿಡ್ತದೆ. ಆಯ್ತೆ, ಓಡಿ ಓಡಿ. ನೀನೇ ಬಂದ್ಯಾ? ಯೋ, ಸಿಗರೇಟ್ ತರಕ್ಕೆ ಇಷ್ಟೊತ್ತು ಬೇಕಾ? ಅದು ನೀನು ಹೇಳಿದ ಸಿಗರೇಟು ಈ ಅಂಗಡಿನಾಗ ಇರ್ಲಿಲ್ಲಪ್ಪ, ಅದಕ್ಕೆ ಆ ಕಡೆ ಬೀದಿಗೆ ಹೋಗಿದ್ದೆ. ಸರಿ ಸರಿ, ಸುಮ್ಮನೆ ಹಂಗೆ ಬರ್ದೆ ತಕೊಂಡು ಬಂದಿಯಲ್ಲ, ನಿಂಗೆ ಒಳ್ಳೇದಾಗ್ಲಿ ಬಿಡು. ಯೋ ಮುದ್ಕ, ಬೆಂಕಿ ಪಟ್ಟ ತರಕ್ಕೆ ನಿಮ್ಮ ಅಪ್ಪನ ಕಳಿಸ್ಲಾ? ಅದನ್ನ ತರಕ್ಕೆ ನೀನು ಹೇಳಿಲ್ವಲ್ಲಪ್ಪ. ಸಿಗರೇಟ್ ಸೇದೋದಕ್ಕೆ ಬೆಂಕಿ ಪಟ್ಟ ಬೇಕು ಅನ್ನೋದು ಕಾಮನ್ ಸೆನ್ಸ್. ಆ ಸೆನ್ಸೇ ನಿನ್ಗಿಲ್ಲ ಅಂದ್ರೆ ಹೆಂಗೆ ಹೇಳು? ಇನ್ನಂತವ್ನಿಗೊಂದು ಸಿಗರೇಟ್ ತಗೋಬಾ ಅಂತ ಅಂದಲ್ಲ, ನನಗೆ ಬುದ್ಧಿ ಇಲ್ಲ. ಸರಿ ಸರಿ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಬಿಡು. ಅಲ್ಲ, ಈ ಮನೆಯಲ್ಲಿ 3 ಹೊತ್ತು ಸುಮ್ಮನೆ ತಿನ್ಕೊಂಡು ಬಿದ್ದಿರ್ತಿಯಲ್ಲ, ನಿಂಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ತಿಂದಿತ್ತು ಅರ್ಗಕ್ಕಾದ್ರೂ ಕೆಲಸ ಮಾಡಬೇಕು ಅಂತ ಅನ್ಸದೇ ಇಲ್ವಾ ನಿಂಗೆ? ಅಲ್ಲಪ್ಪ, ವಯಸ್ಸಾದ್ರೇನು, ನಂಗೇನು ಆಗಕ್ಕಿಲ್ಲ, ನಾನು ಕ್ಯಾಮೆ ಮಾಡ್ತೀನಿ ಬಿಡಪ್ಪ. ಹಲೋ, ನಾನು ಹೇಳ್ತಾ ಇರೋದೇನು, ನೀನು ಮಾತಾಡ್ತಾ ಇರೋದೇನು? ಏನು ಆಗಕ್ಕಿಲ್ಲಪ್ಪ, ಇದು ಕಷ್ಟಪಟ್ಟು ಬೆಳೆದಿರೋ ಜೀವ, ಏನು ಆಗಲ್ಲ, ಕ್ಯಾಮೆ ಮಾಡ್ತೀನಿ ಬಿಡು. ತಮ್ಮಯ್ಯ, ಅಣ್ಣ, ಅದು ಇವರು ಅದು ನಾನೆಲ್ಲ ಕೇಳಿಸ್ಕೊಂಡೆ ಕಣ್ತಮ್ಮಯ್ಯ. ಏಟೇ ಆಗ್ಲಿ ನನ್ನ ತಮ್ಮಯ್ಯ ಅಲ್ವೇ? ಅಣ್ಣ, ಏನೋ ಗೊತ್ತಿಲ್ಲದೆ ಅದು. ತಮ್ಮಯ್ಯ, ನಿನ್ಗೂ ನನ್ನಷ್ಟೇ ಅಧಿಕಾರ ಅದೇ. ನೀನು ಅವ್ರನ್ನ ಕ್ಯಾಮೆ ಮಾಡಬೇಡ ಅಂತೇಳಿ ಒಳ್ಳೇದೇ ಮಾಡಿದ್ಯಾ ಬಿಡು. ಯಾಕಂದ್ರೆ ಬಿಸ್ಲಲ್ಲಿ ಕ್ಯಾಮೆ ಮಾಡಿ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ, ಯಜಮಾನ್ರೆ ನೀವು ಆಟೆಯ ತಮ್ಮಯ್ಯ ಹೇಳ್ದಂಗೆ ಕ್ಯಾಮೆ ಮಾಡ್ಲೇಬಾರ್ದು. ಯಾಕಂದ್ರೆ ನಾನ್ ಬೇರೆ ಅಲ್ಲ, ಅವ್ನ್ ಬೇರೆ ಅಲ್ಲ. ಆಯ್ತೆ? ಆಯ್ತಪ್ಪ ಆಯ್ತಪ್ಪ. ಸರಿ ಸರಿ ತಮ್ಮಯ್ಯ, ತಡ ಆಯ್ತದೆ, ಬಾ. ಎಪ್ ಮಾಡಿ ಹೆದರ್ಕೊಂಡು ಬದುಕೋಕ್ಕಿಂತ ಒಳ್ಳೇದ್ ಮಾಡಿ ಎದೆ ಉಬ್ಬಿಸ್ಕೊಂಡು ಬದುಕ್ಬೇಕಪ್ಪ. ಆಗ ಜನ ನಿನಗೂ ಬೆಲೆ ಕೊಡ್ತಾರೆ. ಧೈರ್ಯವಾಗಿ ಬದುಕು. ಈ ಡಬ್ಬ ನನ್ನ ಮಗ ರಂಗೇಗೌಡನ ಮುಂದೆ ಒಳ್ಳೆಯವನು ಅಂತ ತೋರ್ಸ್ಕೊಳ್ಳೋದಕ್ಕೆ ಏನು ಬೇಕಾದ್ರೆ ಮಾಡ್ತಾನೆ.